ಅಶ್ವಿನಿ ಅಕ್ಕ, ನೀವಿಲ್ಲೇ ಬಂದ್ರಾ? ಅದು ನನಗೆ ಪರಿಚಯದವ್ರು ಫೋನ್ ಮಾಡಿದ್ದಕ್ಕ. ಅಲ್ಲ ಮರೇತಿ, ನಾನು ನಿಂಗೆ ಯಾರು ಫೋನ್ ಮಾಡಿದಂತ ಕೇಳಲೇ ಇಲ್ಲ. ನೀ ಅಂತಕ್ಕೆ ನನ್ನ ಹತ್ರ ಹೇಳ್ತಾ ಇದೀಯಾ? ಅಷ್ಟಕ್ಕೂ ಅದು ನಿನ್ನ ಪರ್ಸ್ನಲ್ ಲೈಫು. ನಿಂಗೆ ಯಾರ್ಯಾರು ಫೋನ್ ಮಾಡ್ಬೋದು, ನೀನು ಯಾರ ಹತ್ರನಾರು ಮಾತಾಡ್ಬೋದು. ಇದೇನು ಹಾಸ್ಟ್ಲು ಕೆಟ್ಟೋತಾನೆ? ಯಾರ ಹತ್ರ ಮಾತಾಡೋಂಗಿಲ್ಲ, ಯಾರ ಹತ್ರ ಮಾತಾಡಿದ್ದು ಅಂತ ಎಲ್ಲ ಹೇಳ್ಬೇಕು ಅನ್ನೋಷ್ಟು. ಹಾಂ, ನಾ ಫೋನ್ ಇಡೋಕ್ಕೂ ನೀವು ಬಂದ್ರಲ್ಲ, ಅದೇ ಕೇಳೋಕ್ಕೆ ಏನೋ ಅಂದ್ಕೊಂಡು ಹೇಳಿದೆ ಅಷ್ಟೇ ಅಕ್ಕ. ಅಶ್ವಿನಿ, ನಿನ್ನಷ್ಟು ಜಾಣಿಯಲ್ಲೇ ಮರೆತಿ ನಾನು. ಹಳ್ಳಿಲೇ ಊಟ ಹಳ್ಳಿಲೇ ಬೆಳೆದು ಹಳ್ಳಿ ಹುಡುಗಿಗೆ ಮದುವೆ ಮಾಡಿಕೊಟ್ಟಿದ್ದ, ಹಾಗಾಗಿ ಪೆದ್ದಿನೇನ. ಆದರೆ ಸಣ್ಣ ಸೂಕ್ಷ್ಮ ಅದೇ ಆತ, ಅಷ್ಟು ಗೊತ್ತಾಗದೆ ಇರೋಷ್ಟು ಪೆದ್ದಿ ಅಲ್ಲ. ಯಾಕಕ್ಕ, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಹಾಂ, ಏನಿಲ್ಲ ಬಿಡ. ಯಾಕೋ ಒಂಥರ ಡಲ್ ಆದಂಗೆ ಅದೆಯಾ? ಯಾಕೆ, ಎತ್ತದರ ಸಮಸ್ಯೆ ಇದೆಯಾ? ಮನೆಗೇನಾರು ಹೋಗ್ಬೇಕಾ? ಹ್ಞೂ ಅಕ್ಕ, ಸಮಸ್ಯೆ ಅಂದರೆ ಎಂತ ಆಗ್ಯದ ಗೊತ್ತಾ? ಅಮ್ಮ ಎಂತ ಹಿಂಗೆ ಮಾಡ್ತಾ ಇದೆ ಅಂತಲೇ ಗೊತ್ತಿಲ್ಲ. ಮಲ್ಲಿಗೆ ಇರ್ತದೆ, ಅದ್ರ ಕ್ವಾಣೆಲೇ ಇರ್ತದೆ. ನನ್ನ ಹತ್ರ ಸರಿ ಮಾತಾಡಲ್ಲ. ಅದೇ ಹೇಳಿದ್ನಲ್ಲ, ನಾ ವಾಪಸ್ ಅಲ್ಲಿಗೆ ಹೋಗಲಿ ಅವ್ರ ಮನೆಗೆ ಅಂತ ಹಂಗೆ ಮಾಡ್ತದೆ. ಆದರೆ ಎಂತ ಸರಿ ಮಾತಾಡಲ್ಲ, ಊಟ ತಿಂಡಿನೂ ಮಾಡಲ್ಲ. ನಾನು ಹೋಗೋದು ರಾತ್ರಿ ಆಯ್ತದ, ನನಗೂ ಸುಮಾರು ಹೊತ್ತು ಮಾತಾಡೋಕ್ಕೂ ಆಗಲ್ಲ. ಅಪ್ಪನೂ ಎಂಥದ್ದು ಹೇಳಲ್ಲ. ನೋಡಿದ್ರೆ ಹೇಮಂತ್ ಅಂದರೆ ಎಂತ ಗೊತ್ತಾಕ, ನಾ ಎಲ್ಲ ಹೇಳ್ಬಿಡ್ತೀನಿ. ಹೇಮಂತಿಗೆ ಫೋನ್ ಮಾಡಿದರು. ಅವರಿಗೆ ಅಮ್ಮ ಏನೋ ನೆನ್ನೆ ಫೋನ್ ಮಾಡಿಕೊಂಡು ಒಂಥರ ಮಾತಾಡ್ತಂತೆ. ಅದಕ್ಕೆ ಫೋನ್ ಮಾಡಿ ಅಪ್ಪನ ಹತ್ರ ಹೇಳಿದ್ರಂತೆ. ಅಪ್ಪ ನನ್ನ ಹತ್ರ ಎಂತ ಹೇಳಲೇ ಇಲ್ಲ. ಹಾಗಾಗಿ ನಂಗೆ ಎಂತ ಅರ್ಥ ಎಂತ ಅಂತಲೇ ಗೊತ್ತಾಗ್ತಿಲ್ಲ. ಅಶ್ವಿನಿ, ಓ ಪದ್ಮಕ್ಕನ ಸುದ್ದಿ ನಾನೇ, ನಿಂಗೆ ಗೊತ್ತಿಲ್ಲ ಏನೋ ಬಿಡ. ಕುಡಿಯೋದು ಕಲ್ತದಂತಲ್ಲ ಹೆಂಗ್ಸ, ಗಾನ ಹೆಂಗ್ಸ ಕಣೆ. ನಾನೇನು ಈ ಮದುವೆ ಆಗಿ ಊರಿಗೆ ಕಾಲಿಟ್ಟು ಗಳಿಗೆಯಿಂದನೂ ಪದ್ಮಕ್ಕನ ನೋಡ್ತಾ ಇದ್ದೀನಿ. ನಮ್ಮ ಅತ್ತೆ ಅಂತ ಸುಮ್ಮನೆ ಹೇಳೋದಲ್ಲ, ಇವತ್ತು ಪಾಪ ಸ್ವರ್ಗದಲ್ಲದೆ ನಮ್ಮ ಅತ್ತೆ. ಅದು ಭಾರಿ ಗಾನ ಹೆಂಗ್ಸು. ಅದು ಯಾವಾಗಲೂ ಹೇಳೋದು ಪದ್ಮ ಅಂದರೆ ಪದ್ಮ ಅಂತ. ನಮ್ಮ ಅತ್ತೆ ಮತ್ತು ನಿಮ್ಮಮ್ಮ ಎಲ್ಲ ಒಂದು ಕಾಲದಲ್ಲಿ ಭಾರಿ ಕ್ಲೋಸ್ ಕಣೆ. ಅದು ಇಲ್ಲೇ ಎಂಥದ್ದು ಒಂದು ಯಾರೋ ಅವ್ರದ್ದು ನೆಂಟ್ರೆ ಯಾರನ್ನೋ, ನಿಮ್ಮ ಅಮ್ಮನ ಬಳಗನೇ ಯಾರೋ ಇಲ್ಲೇ ಒಬ್ರು ಅದರ್ ನೋಡೋ, ಅವ್ರ ಕಡೆ ಯಾರೋ ದೂರದ ನೆಂಟ್ರೆ ಏನೋ. ಅವರಿಗೆ ಮನೆಗೆಲ್ಲ ಬರೋರು, ಇಲ್ಲಿ ನಮ್ಮ ಮನೆಗೂ ಎಲ್ಲ ಬರೋರು. ನಮ್ಮ ಅತ್ತೆ ನಿಮ್ಮಮ್ಮ ಎಲ್ಲ ಭಾರಿ ಕ್ಲೋಸು. ನಾನು ಮದುವೆಯಾಗಿ ಬಂದಾಗಿಂದನೂ ನಿಮ್ಮ ಅಮ್ಮನ ನೋಡ್ತಾ ಇದ್ದೀನಿ ಕಣೆ. ಭಾರಿ ಒಂಥರ ಕಷ್ಟ ನೋಡಿ, ಕಷ್ಟದಲ್ಲಿ ಎಲ್ಲ ಕೆಲಸದವ್ರ ಹತ್ರ ಎಲ್ಲ ಕೆಲಸ ಮಾಡಿಸಿ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಿರೋ ಹೆಂಗಸು. ನಿಮ್ಮ ಅಪ್ಪ ಮಾತ್ರ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಒಂಚೂರು ಜವಾಬ್ದಾರಿ ಇಲ್ದಿರೋ ಮನುಷ್ಯ. ಸುಮ್ಮನೆ ದುಡ್ಡದೇ ಪೇಟೆ ಬದಿ ಕುತ್ಕ ಖರ್ಚು ಮಾಡು. ಮತ್ತು ನಿಮ್ಮ ಪುಣ್ಯಕ್ಕೆ ನಿಮ್ಮ ಅಪ್ಪಗೆ ಅಂಥದ್ದು ಈಗ ಚಟ್ಗಳಿಲ್ಲ, ಕುಡಿಯೋದು ಸೇಯೋದು ಚಟ್ಗಳಿಲ್ಲ. ಬರೋದು ಸುಮ್ಮನೆ ಕಾಪಿಟ್ಟು ತಿಂಡಿ ಕೂತ್ಕೊಂಡು ಕುಡಿಯೋದು, ಟೈಮ್ ಪಾಸ್ ಮಾಡೋದು ಕಣೆ. ಪಾಪ ಈ ಹೆಂಗಸೆ ನೋಡು, ಹೊಡೆದಾಡಿ ಬಡ್ದಾಡಿ ಎಲ್ಲ ನಿಮ್ಮ ಮನೆ ಮಠ ಅಷ್ಟು ಗನಾಗ ಮಾಡಿ ಇಟ್ಟದೆ. ನಿಮಗೆ ಆಸ್ತಿ ಎಲ್ಲ ಗನಾಗದೆ, ಆದರೆ ಅದನ್ನು ಮುಂದರ್ಸ್ಕೋಬೇಕಲ್ಲ. ನನ್ನ ಹತ್ರ ಆಸ್ತಿ ಅದೇ ಅಂತ ಸುಮ್ಮನೆ ಕೂತಿದ್ರೆ ಅದಕ್ಕದೇ ಅಡಿಕೆ ಮರದಲ್ಲಿ ಕೊನೆ ಬರ್ತದ, ಇಲ್ಲ ಭತ್ತ ಬೆಳೀತದ ಗದ್ದೆಲೆ ಅಲ್ಲನ. ಹಾಗೆ ಎಲ್ಲ ಪಾಪ ಗೋಳಾಡಿ ಮಾಡೋದು ನಿನ್ನ ಅಮ್ಮ ಅವಾಗಿಂದನ. ಈಗ ಮೊನ್ನೆ ಇತ್ಲಾಗ ನಂಗೆ ಯಾರೋ ಹೇಳಿದ್ರು, ನಮ್ಮನೇಲಿ ಇವ್ರ ಹತ್ರನೂ ಪೇಟೆಯಲ್ಲಿ ಯಾರು ಹೇಳಿದ್ರಂತೆ ಕಣೆ. ನಮ್ಮನೇಲಿ ಇವರು ಅಷ್ಟು ಗಮನ ತಗೊಳಲ್ಲ. ಇವರು ಫಿನಾನ್ಸಿಗೆಲ್ಲ ಅವ್ರದ್ದು ಇವರ ಮನೆಗೆಲ್ಲ ಓಡಾಡ್ತಿರ್ತಾರೆ ಪಿಗ್ಮಿ ಕಲೆಕ್ಟ್ ಮಾಡೋಕ್ಕೆಲ್ಲ. ಹಾಗಾಗಿ ಇವ್ರಿಗೆ ಸುಮಾರು ಪರಿಚಯ ಇರ್ತದೆ, ಅಲ್ಲಿಗೆ ಮಾರ್ತಾ ಇರ್ತಾರೆ. ನಮ್ಮ ಪಕ್ಕದ ಮನೇಲಿ ಕವಿತಕ್ಕ ಇದ್ದಾರಲ್ಲ, ನಿಂಗೆ ಗೊತ್ತಿರ್ಬೋದಾ? ಅದೇ ಅಂಗನವಾಡಿ ಶಾಲೆಗೆ ಟೀಚರಾಗಿ ಹೋಗ್ತಾರಲ್ಲ, ಅವರ ಮನೆ ಸಿಕ್ತು ಹಿಂಗೆ ಅಂತಿದ್ರು. ಅಲ್ಲೇ ಸವಿತಾ, ಈಗ ನಿನ್ನ ಪಾರ್ಲರಿಗೆ ಅಶ್ವಿನಿ ಕಲಿಯಕ್ಕೆ ಬರ್ತದಂತಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ಮಾತಾಡ್ತಾ ಹೇಳಿದ್ರು, ನೀನು ಅಮ್ಮನೇ ಭಾರಿ ಕೊಟ್ಟೆ ಕುಡಿಯೋದು ಶುರು ಮಾಡೋದಂತಲ್ಲೇ. ಯಾವಾಗ ನೋಡಿದ್ರು ಗಂಡಸ್ರ ಥರ ಪೇಟೆ ಬದಿಲಿ ಆ ಹೆಂಡದ ಅಂಗಡಿಲಿ ನಿಂತಿರ್ತದೆ ಅಂತ ಹೇಳ್ತಿದ್ರು ಕಣೆ ಕವಿತಕ್ಕ. ನಾನು ನಿಂಗೆ ಕೇಳಬೇಕು ಅಂದ್ಕೊಳದ. ಆಮೇಲೆ ಮತ್ತೆ ಅಂತ ಕೇಳದೆ ನಿಂಗಾರ ಅಲ್ಲನೆ, ಹಾಗೆ ಸುಮ್ಮನೆ ಅದೇ. ಎಂತ ಅಮ್ಮ ಡ್ರಿಂಕ್ಸ್ ಮಾಡ್ತಾ ಇದೀಯಾ? ಸವಿತಕ್ಕ, ನೀವು ಹೇಳಿದ್ಕೆ ನಾ ಸುಮ್ಮನದೀನಿ. ಬೇರೆ ಯಾರು ಹೇಳಿದ್ರೆ ಅಮ್ಮ ಬಲಿ ಬಿಡಿಸ್ತಿದ್ದೆ. ಎಂತ ಮಾತಾಡ್ತಾ ಇದ್ದೀರ್ರಿ? ತಡಿ
ನೀ ಸಮಾಧಾನ ಮಾಡ್ಕ, ಹಂಗೆ ಗಾಬರಿ ಆಗ್ಬೇಡ ತಡೆ. ನನಗೆ ಕವಿತಕ್ಕೆ ಹೇಳಿದ ಕಣೆ, ಬೇರೆ ಹೇಳಿದರೆ ನಾನು ನಿಜ ನಂಬ್ತಿರ್ಲ. ಕವಿತಕ್ಕೆ ಹಾಗೆಲ್ಲ ಸುಳ್ಳು ಎಲ್ಲ ಹೇಳ ಮನ್ಸ್ತಿಯಲ್ಲ, ಮತ್ತು ಹಾಗೆ ಇವರು ಬೇರೆ ಸುದ್ದಿನ ಎಲ್ಲ ಹೇಳಲ್ಲ. ಕವಿತಕ್ಕೆ ಹೇಳಿದ್ಮೇಲೆ ನಮ್ಮ ಮನೇಲಿ ಇವ್ರ ಹತ್ರ ಕೇಳಿದ್ನ, ಇವ್ರು ಅಂತಿದ್ರು ಹೌದು ಹೇಳ್ತಾರೆ ಸುಮಾರು ಜನ, ನಂಗೂ ಇವ್ರ ಮನೆಗೆಲ್ಲ ಹೋಗ್ತೀನ ಮರ್ತೆ ಹೋಯ್ತು ಕಣೆ ಅಂತಿದ್ರು. ಹೌದಂತೆ ಕಣೆ, ನಾನು ನಿಂಗೆ ಗೊತ್ತು ಅಂದ್ಕೊಂಡೆ. ಅದಿನ ಹಂಗಾರೆ ನೀನು ಅಮ್ಮ ಕೋಟೆ ಕುಡಿಯೋ ನಿಂಗೆ ಗೊತ್ತಾಗಲ್ಲನೆ ಮನೆ ಮನ್ಸ್ತಿಗೆ. ಇಲ್ಲ ಕಣ್ರಿ, ನಮ್ಮ ಅಪ್ಪನೇ ಕುಡಿಯಲ್ಲ ಅಂತದ್ರಲ್ಲಿ ನಮ್ಮಮ್ಮ ಕುಡಿತಾರ. ಆದರೆ ನಾನು ಬೆಳಿಗ್ಗೆ ಬೇಗ ಬರ್ತೀನಿ, ಇಲ್ಲಿಗೆ ಹೋಗೋದೇ ಕತ್ಲಾಗುತ್ತೆ, ನನಗೂ ಸುಸ್ತಾಗಿರುತ್ತೆ, ಊಟ ಮಾಡಿ ಮಲಗ್ತೀನಿ. ಅದೇ ಹೇಳಿದ್ನಲ್ಲ, ಅಮ್ಮ ಮೊದಲಿನ ಥರ ಮಾತಿಗೂ ಸಿಗ್ತಿಲ್ಲ, ಎಂತ ಅಂತಾನೆ ಅರ್ಥ ಆಗ್ತಿಲ್ಲ ನೋಡಿ. ಮತ್ತಿನ್ನೆಂಥದ್ದು ಅಲ್ಲ ಕಣೆ, ಹಾಗೆ ಹೊಟ್ಟೆ ಕುಡಿಯೋದೆ, ಅದಕ್ಕೆ ನಿನ್ನ ಮಾತಿಗೆ ಸಿಗ್ತಿಲ್ಲ. ನೀನು ಅಪ್ಪು ಗೊತ್ತಿರ್ತದೆ ನೋಡು, ಕೇಳಿ ನೋಡು. ಆವತ್ತೊಂದಿನ ನಿಮ್ಮಮ್ಮ ಅದೇ ಅವಳ ಹೆಸರು ಅಂತಪ್ಪ, ಅದೇ ಕಣೆ ನಿಮ್ಮೂರಲ್ಲೇ ಮದುವೆ ಆದ್ರಲ್ಲ ಇಬ್ಬರು ಹುಡುಗ ಹುಡುಗಿ, ಲವ್ ಮ್ಯಾರೇಜ್ ಅನಿಸುತ್ತೆ, ಬೆಂಗಳೂರಲ್ಲಿ ಇರೋದು ಆ ಹುಡುಗಿ, ಅದ್ರ ಹೆಸರು ಬಾಯಲ್ಲದೆ ನೋಡಿ ಹೇಳಕ್ಕೆ ಬರಲ್ಲ. ಅದೇ ಕಣೆ ಅಕ್ಕ ತಂಗಿ ಅದಾರೆ. ಯಾರು ಬೆಳ್ಳಿ ಅಕ್ಕನ? ಹಾಂ ನೋಡು, ಅದೇ ಬೆಳ್ಳಿ ಅಲ್ಲ. ಹಾಂ, ಅದ್ರ ಅತ್ತೆ ತಂಗಿ ಇಲ್ಲೇ ಅಲ್ಲ, ಪೂರ್ಣಿಮಕ್ಕನ ಅಕ್ಕನ ಮಗನೇ ಅಲ್ಲ ಅದು ಮದುವೆ ಆಗಿದ್ದ. ಹಾಂ, ಪೂರ್ಣಿಮಕ್ಕನ ಅಕ್ಕನ ಮಗನೇ ಅದು ಮದುವೆ ಆಗಿದ್ದ. ಶಾಲಿನಿ ಅತ್ತೆ ತಂಗಿಯವ್ರು ಪೂರ್ಣಿಮ ಅಂಟಿ. ಹೇಳಿ ಅಂತ ಈಗ ಹೇಳಿ ನಂಗೆ ತಲೆ ಕೆಡ್ತಾ ಇದ್ದೆ. ಹಾಂ, ಅವತ್ತ ಅದೇ ಆ ಬೆಳ್ಳಿ ತವ್ರ ಮನೆಗೆ ಏನೋ ಹೋಗಿ ನಿನ್ನ ಅಮ್ಮ ಕೊಟ್ಟೆ ಕುಡಿದು ಏನೋ ಗಲಾಟೆ ಎಲ್ಲ ಮಾಡಿ ಅಂತೆಲ್ಲ ಮಾಡಿದ್ರಂತಲ್ಲ. ಆ ಕಮಲಕೈ ಅದಾರಲ್ಲ, ಅದೇ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವರೇನು ಅಲ್ಲಿ ಯಾರ ಹತ್ರನ ಹೇಳ್ತಿದ್ರಂತೆ. ನಮ್ಮಲ್ಲಿ ಕೆಲ್ಸಕ್ಕೆ ಅವತ್ತು ಕೊಡ್ಕೆ ಸರಿಯಾಗಿ ಬಂದಿದ್ರ ಹೆಂಗಸರು ಮಾತಾಡ್ತಿದ್ರು ಕಣೆ. ಹಾಗೆಲ್ಲ ಅವ್ರ ಮನೆಗೆಲ್ಲ ಹೋಗಿ ಕುಡಿದು ಬಾರಿ ಎಲ್ಲ ಒಂಥರ ಜೋರಾಗಿ ಎಲ್ಲ ಆಗಿತ್ತು ಅಂತೆಲ್ಲ ಹೇಳ್ತಿದ್ರು. ಬಾರಿ ಕುಡ್ದೆಲ್ಲ ಹಾದಿ ಮೇಲೆಲ್ಲ ಓಡಾಡ್ತಾರೆ ಅಂತ ಆಗ್ಯದೆ. ನಿಂಗೆ ಗೊತ್ತಿಲ್ಲನೆ ಮಾರೇತಿ ಮನೆ ಮನ್ಸ್ತಿಯಾಗಿ ಇಲ್ಲ ಕಣ್ರಿ ಸವಿತಕ್ಕ, ನಂಗಂತೂ ತಲೆ ಮೇಲೆ ಆಕಾಶನೇ ಬಿದ್ದಂಗೆ ಆಗ್ತಾ ಇದೆ. ಎಂತ ಮಾಡಲಿ ಅಂತಾನೆ ಗೊತ್ತಾಗಲ್ಲ. ಛೇ ಅಶ್ವಿನೇ, ನಿಮ್ಮ ಅಕ್ಕ ಎಲ್ಲ ಹಂಗೆ ಮಾಡಿ ಬೇಜಾರು ಮಾಡಿಬಿಡ, ಸುಮ್ಮನಿರ. ಹೈ, ಎಷ್ಟು ಗೆಲ್ಲುವಲ್ಲಿರ ಮಗು, ಹಾಗೆಲ್ಲ ನೀ ಬೇಜಾರು ಮಾಡಿಬಿಡ, ಸುಮ್ಮನಿರ. ನೋಡೋಣ, ನೀನಿಲ್ಲ ಇವತ್ತು ಬೇಗ ಹೋಗೋದಾರ ಹೋಗಿ ಮಾರೈತಿ. ನೀನು ಅಪ್ಪಯ್ಯ ಫೋನ್ ಮಾಡ, ಬಂದರೆ ಕರ್ಕೊ ಹೋಗೋದಾರ ಕರ್ಕೊ ಹೋಗ್ಲಿ, ಇಲ್ಲ ನೀ ಈಗಲೇ ಬೇಗ ಹೋಗತ್ಲಾಗಿ ಹೋಗಿ ಒಂಚೂರು ನೀನು ಅಪ್ಪನ ಹತ್ರನೇ ಮಾತಾಡು. ಹಿಂಗೆ ನಾನು ಹೇಳಿದಂತಾನೆ ಹೇಳಿ, ಬೇರೆ ಮತ್ತೆ ಈ ಕವಿತೆ ಗೀತೆ ಸುದ್ದಿ ಎಲ್ಲ ಹೇಳಕೋಬೇಡ. ನಾ ಹೇಳಿದಂತಾನೆ ಹೇಳು. ಸವಿತಕ್ಕೆ ಹಿಂಗೆ ಹೇಳಿದ್ರ, ಅವ್ರಿಗೆ ಯಾರು ಹೇಳಿದ್ರಂತೇನೋ, ಬೇರೆ ಯಾರು ಬೇಡ, ಅವ್ರ ಗಂಡನೇ ಹೇಳಿದ್ರಂತೆ, ಹೌದನ ಅಂತ ನೀನು ಅಪ್ಪಯ್ಯನ ಹತ್ರನೇ ಕೇಳಾತ. ನೀ ಬೇಜಾರು ಮಾಡ್ಕೋಬೇಡ ಹಿಂಗೆ ಆತಾನೆ. ಅಶ್ವಿನೇ? ಸರಿ ಕಣ್ರಿ ಸವಿತಕ್ಕ, ನಾ ಹಂಗನ್ ಮನೆಗೆ ಹೋಗ್ತೀನತ್ತ, ನಂಗೊಂಥರ ಕಿರಿಕಿರಿ ಆತ ಅದೇ. ಹೂನೆ ಪುಣ್ಯಚ್ಕಿತ್ತೆ, ಹೊರಡು ನಿಧಾನ ಆತ. ಬಿಸಿಲು ಬೇರೆ, ಕಾಲಡಿ ಕೈಯಡಿ ಎಲ್ಲ ನೋಡ್ಕೊ ಓಡಾಡ, ಯಾವುದೋ ಹೋಗಿ ಅಂದಲ್ಲಿ ಹೋಗ್ಬೇಡ ಮರೆತಿ. ಅದು ಈ ತಿರ್ಕಾಸಲ್ಲಿ ಬೇರೆ ಕ್ರಾಸು ಬಸ್ಸು ಓಡಾಡ್ತಿರ್ತವೆ, ಹುಷಾರಾತಾನೆ. ಸರಿ.